ಪ್ರಿಯ ಮೇಡಮ್ ಅವರೇ ನೋಡಿ, ಪ್ರೊಡ್ಯೂಸರ್ಸ್ ಗಳು ಬದುಕಿದ್ರೇನೆ ಅಂದ್ರೆ ಅವರಿಗೆ ಸರ್ವೈವ್ ಆಗುವಂತಹ ವಾತಾವರಣ ಇದ್ರೇನೆ ಹೊಸ ಸಿನಿಮಾಗಳು ಬರೋದು. ಈಗ ಟಿಕೆಟ್ ಅವರೇ ಹೇಳ್ದ ಹಾಗೆ ಟಿಕೆಟ್ ಕೂಡ ಆದಾಯದ ಒಂದು ಮೂಲ ಆದಾಗ ಅಲ್ಲೂ ನೀವು ಕತ್ರಿ ಹಾಕ್ಲಿಕ್ಕೆ ಹೊರಟ್ರಿ ಅಂತಂದ್ರೆ ಪ್ರೊಡ್ಯೂಸರ್ಗಳು ಆಲ್ರೆಡಿ ಹೊರೆಯಲ್ಲಿರುವವರು ಬದುಕೋದು ಹೇಗೆ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಇಲ್ಲ, ಕತ್ರಿ ಹಾಕೋ ವಿಚಾರ ಅಲ್ಲ. ಇವಾಗಿರೋ ಎಂಟರ್ಟೈನ್ಮೆಂಟ್ಗಳು ಇವಾಗ ಅವ್ರು ಏನ್ ಮಾತಾಡಿದ್ರು, ನಾವು ಅದನ್ನ ಚಲನಚಿತ್ರದ ಮುಖಾಂತರ ನಾವು ಒಂದು ಮೆಸೇಜ್ ಹೇಳ್ಬೋದು. ಕೆಲವು ಟಿವಿ ಮಾಧ್ಯಮ ಮುಖಾಂತರ ಫ್ರೀಯಾಗಿ ಇವತ್ತು ಮೆಸೇಜ್ಗಳಾಗ್ಲಿ ಇನ್ನೊಂದಾಗ್ಲಿ ಒಳ್ಳೊಳ್ಳೆ ಸಿನಿಮಾಗಳಾಗ್ಲಿ ಎಲ್ಲಾ ಸಿಗ್ತಾ ಇದೆ. ಅದನ್ನ ಥಿಯೇಟರ್ಗೆ ದುಡ್ಡು ಕೊಟ್ಟು ಬಂದು ಜನ ನೋಡ್ಬೇಕು. ಇವಾಗ ಏನಾಗತ್ತಂದ್ರೆ ಈಗ ಥಿಯೇಟರ್ಗೆ ಬರ್ತಾ ಇರೋದೇ ಕಮ್ಮಿ. ಇಲ್ಲಿ ನಮ್ ಬ್ಯಾಂಗ್ಳೂರಲ್ಲಂತೂ ಸ್ಪೆಷಲಿ ಬೇರೆ ಹೊರ ರಾಜ್ಯಗಳ ಬೇರೆ ಭಾಷೆಗಳ ಚಿತ್ರಗಳು ರಿಲೀಸ್ ಆಗ್ತಾ ಇರೋದೇ ಜಾಸ್ತಿ. ಅದ್ರ ಹಾವಳಿ ಜೊತೆಗೆ ನಮ್ ಕನ್ನಡ ಸಿನಿಮಾಗಳು ಫೈಟ್ ಮಾಡ್ಬೇಕು. ಅಲ್ಲಿ ಕೂಡ ನಾವು ಪ್ರೊಡ್ಯೂಸರ್ಸ್ಗೆ ತೊಂದರೆ ಆಗ್ತಾ ಇದೆ. ಇದ್ರ ಜೊತೆಗೆ ಥಿಯೇಟರ್ದು ನಮ್ಗೆ ರೆಂಟು ಓಕೆ, ಜೊತೆಗೆ ಥಿಯೇಟರ್ ಬಾಡಿಗೆ, ನಮ್ದು ಟಿಕೆಟ್ ರೇಟು ಎಲ್ಲ ಸೇರ್ಕೊಂಡ್ರೆ ಪ್ರೊಡ್ಯೂಸರ್ ಎಲ್ಲಿ ಹೋಗ್ತಾನೆ? ಹಾಕಿರೋ ದುಡ್ಡು ಎಲ್ಲಿ ಬರುತ್ತೆ? ಇವಾಗ ಯುವ ನಿರ್ದೇಶಕರಾಗ್ಲಿ ಯುವ ನಿರ್ಮಾಪಕರುಗಳಾಗ್ಲಿ ಇವತ್ತಿನ ಬೆಳವಣಿಗೆ, ಕನ್ನಡ ಚಿತ್ರರಂಗದ ಬೆಳವಣಿಗೆ ಎಲ್ಲಿ ಹೋಗ್ತಾ ಇದೆ? ಎಷ್ಟು ಸಿನಿಮಾಗಳು ಮಾಡೋರೆ ಕಮ್ಮಿ ಆಗಿದ್ದಾರೆ ಇವಾಗ. ಮುಂಚೆ ತರ ಸಿನಿಮಾಗಳು ಮಾಡ್ತಾ ಇಲ್ಲ, ಮುಂಚೆ ತರ ಇಲ್ವೂ ಇಲ್ಲ ಇವಾಗ ಅಲ್ವಾ? ಸಿನಿಮಾ ಮಾಡೋರೆ ಕಮ್ಮಿ ಆಗಿದ್ದಾರೆ. ಅಂತದ್ರಲ್ಲಿ ಇವೆಲ್ಲ ರೂಲ್ಸ್ ಗಳು ಏನಕ್ಕೆ? ಇವಾಗ 200 ರೂಪೀಸ್ ಇಂದ ಏನ್ ಪ್ಲಸ್ ಆಗುತ್ತೆ ಅಂದ್ರೆ ಥಿಯೇಟರ್ಗೆ ಬರೋರು ಜನ ಜಾಸ್ತಿ ಆಗ್ತಾರೆ. ಇವಾಗ ಹಳೆ ಕಾಲದಲ್ಲಿ ರಾಜ್ಕುಮಾರ್ ಅವರು ಸಿನಿಮಾಗಳೆಲ್ಲ ಓಡ್ಬೇಕಾದ್ರೆ ಬಂಗಾರದ ಮನುಷ್ಯ ಆಗ್ಲಿ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಬಿಡಿ. ಅವ್ರದೆಲ್ಲ ಸಿನಿಮಾ ಅವಾಗ 100-150 ರೂಪಾಯಿ ಟಿಕೆಟ್ಗಳಿತ್ತು. ಅವಾಗ ಜನ ಥಿಯೇಟರ್ಗೆ ಬಂದು ನೋಡಿಲ್ವಾ? ಎಲ್ಲಾ ಸಿನಿಮಾಗಳು ಚೆನ್ನಾಗೇ ಹೋಗಿದೆ ಅಲ್ವಾ? ಈಗ ನಮ್ಗೇನಂದ್ರೆ ನಮ್ಗೆ ಕಡಿಮೆ ಜನ ಬರೋದನ್ನ ಟಿಕೆಟ್ ಕಮ್ಮಿ ಆಗ್ತಂದ್ರೆ ಎಲ್ಲಾ ವರ್ಗದ ಜನಗಳು ಥಿಯೇಟರ್ಗೆ ಬರ್ತಾರೆ. ಎಲ್ಲಾ ವರ್ಗದ ಜನಗಳಿಗೆ ಅದು ಪ್ರೇಕ್ಷಕರಿಗೆ ಸಪೋರ್ಟ್ ಆಗ್ಲಿ ಅನ್ನೋ ವಿಚಾರಕ್ಕೆ ನಾವು ಮಾಡಿದೀವಿ. ಜನ ಜಾಸ್ತಿ ಬಂದಷ್ಟು ಯಾರಿಗ್ ಲಾಭ? ಪ್ರೊಡ್ಯೂಸರ್ಸ್ ತಾನೇ ದುಡ್ಡು ಬರುತ್ತೆ. ವೀಕ್ಷಕರಲ್ಲೂ ಪ್ರೊಡ್ಯೂಸರ್ಸ್ಗೆ ಥಿಯೇಟರ್ಗೆ ಹೋದ್ರೆ ನಾವು ಥಿಯೇಟರ್ ರೆಂಟ್ ಕಟ್ಟಿ ನಾವು ಸಿನಿಮಾ ಹಾಕ್ಬೇಕು. ಇವತ್ತಿನ ಪರಿಸ್ಥಿತಿ ಹಂಗಿದೆ. ಥಿಯೇಟರ್ ರೆಂಟ್ ಕಟ್ಟಬೇಕು. ಸಿನಿಮಾ ಮಾಡಿದಾಗ್ಲೇ ಅರ್ಧ ಸೋತೋಗಿರ್ತಾನೆ ನಿರ್ಮಾಪಕ. ಅದ್ರ ಜೊತೆಗೆ ಥಿಯೇಟರ್ಗಳು ಸಿಕ್ಕಲ್ಲ. ಬೇರೆ ರಾಜ್ಯದ ಇವಾಗಷ್ಟೇ ಚಿತ್ರರಂಗದ ನಮ್ಮ ಚೇಂಬರ್ ಅಲ್ಲೂ ಸಹ ಇದೇ ಚರ್ಚೆಗಳು ನಡೀತಾ ಇರುತ್ತೆ. ಥಿಯೇಟರ್ ಸಿಕ್ಕಲ್ಲ. ಥಿಯೇಟರ್ಗೆ ಬಾಡಿಗೆ ಕೊಟ್ಟು ನಾವು ಚಿತ್ರಗಳನ್ನ ಹಾಕ್ಬೇಕು. ಪ್ರೇಕ್ಷಕರು ಬಂದು ನೋಡಿದ್ರೆ ಅವ್ರಿಗೇನೋ ಹೊಟ್ಟೋಗುತ್ತೆ ದುಡ್ಡು, ಡಿಸ್ಟ್ರಿಬ್ಯೂಟರ್ ಥಿಯೇಟರ್ ಅವ್ರಿಗೆ. ಪ್ರೊಡ್ಯೂಸರ್ಸ್ ಹೆಂಗ್ ಬರುತ್ತೆ? ಜನ ಬರ್ಲಿಲ್ಲ ಅಂದ್ರೆ ಥಿಯೇಟರ್ಗೆ ಜನ ಬರ್ಬೇಕಂದಾಗ ನೀವು ಟಿಕೆಟ್ ರೇಟ್ ಸ್ವಲ್ಪ ಕಮ್ಮಿ ಇಟ್ರೆ ಎಲ್ಲರೂ ಬಿಡಪ್ಪ ಒಂದ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿದ್ಯಂತೆ ಅಂತನಾದ್ರೂ ಬರ್ತಾರೆ. ಎಲ್ಲವನ್ನೂ ನೋಡ್ಬೇಕಲ್ಲ, ಎಲ್ಲಾ ಆಸ್ಪೆಕ್ಟ್ಸ್ ಅಲ್ಲೂ ನೋಡ್ಬೇಕಲ್ಲ. ಮುಂಚೆ ತರ ಇವಾಗ ಇಲ್ವಲ್ಲ ಜನರೇಷನ್. ಇವಾಗಿನ ಜನರೇಷನ್ ತುಂಬಾನೇ ಬದಲಾಗಿದೆ. ಅವಾಗ್ಲೇ ಹೇಳ್ದಂಗೆ ಎಲ್ಲ ಫ್ರೀಯಾಗಿ ಸಿಗ್ತಾ ಇರ್ಬೇಕಾರೆ ದುಡ್ಡು ಕೊಟ್ಟು ನೋಡೋ ಅಂತದ್ದೇನಪ್ಪ, ಇನ್ನೊಂದ್ ಸ್ವಲ್ಪ ಜನ ಹೋದ್ರೆ OTT ಬರುತ್ತೆ ಸಿನಿಮಾ ಅನ್ನೋ ಕಾನ್ಸೆಪ್ಟ್ ಎಲ್ಲಾ ಫ್ಯಾಮಿಲಿಲೂ ಇದೆ ಇವಾಗ. ನಾಗಚಂದ್ರ ಸರ್, ಕೇವಲ ಈ ಟಿಕೆಟ್ ದರದ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ. ನನಗೆ ಸಾಮಾಜಿಕ ಜಾಲತಾಣದಲ್ಲಿ ಕಂಡ ಚರ್ಚೆ ವಿಚಾರ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಯಾವ್ಯಾವ ಹೀರೋಯಿನ್ಗಳಿಗೆ ಗೌರವಧನ ಅಥವಾ ನೀವೇನ್ ಸಂಭಾವನೆ ಎಷ್ಟು ಕೊಡ್ತೀರಿ ಅಂತ ಹೇಳಿ. ಅಲ್ಲಿ ಏಕರೂಪ ಇಲ್ಲ. ಕೆಲವರಿಗೆ ಕೋಟಿ, 1000 ಕೋಟಿ, 100 ಕೋಟಿ ಲೆಕ್ಕದಲ್ಲಿ ಇರುತ್ತೆ. ಇನ್ ಕೆಲವರಿಗೆ ಪಾಪ ಕಷ್ಟಪಟ್ಟು ಆಕ್ಟ್ ಮಾಡಿರ್ತಾರೆ, ಅವರಿಗೆ ದುಡ್ಡೇ ತಲುಪಲ್ಲ. ಕೇವಲ ಇದು ನಟ ನಟಿಯರ ವಿಚಾರ ಅಲ್ಲ, ತಂತ್ರಜ್ಞರಿಗೂ ಕೂಡ, ಸಿನಿಮಾಗ್ ವರ್ಕ್ ಮಾಡಿದ ಅನೇಕರಿಗೆ ಕೂಡ ಅಲ್ಲೂ ಕೂಡ ತಾರತಮ್ಯ ಇದೆ. ಇಲ್ಲಿ ಯಾಕೆ ಸಮಾನತೆ ಬಗ್ಗೆ, ಇಲ್ಲಿ ಯಾಕೆ ಕ್ಯಾಪ್ ಸೀಲಿಂಗ್ ಬಗ್ಗೆ ಚರ್ಚೆ ಆಗೋದಿಲ್ಲ ಅಂತ ಅವ್ರು ಉತ್ತರ ಕೊಡ್ತಾರೆ. ಇದು ವಿಚಾರ ಪ್ರೊಡ್ಯೂಸರ್ಗೆ ಹೊರೆ ಕೇವಲ ಟಿಕೆಟ್ ದರ ಮಾತ್ರ ಅಲ್ಲ, ಟಿಕೆಟ್ ದರ ಮಾತ್ರ ಹೊರೆ ಆಗುತ್ತೆ ಅನ್ನೋದಲ್ಲ. ಅದಕ್ಕೆ ಉತ್ತರ ಕೊಡ್ಲಿ ಅವ್ರು, ಆಮೇಲೆ ನೀವು ಮಾತಾಡಿ ಮೇಡಮ್. ಈಗ ಹಾಗೆ ಹೇಳ್ತಾ ಹೋದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತಿದೆ. ಆರ್ಟಿಸ್ಟ್ಗಳಲ್ಲೂ ಇದೆ, ಥಿಯೇಟರ್ಗಳಲ್ಲೂ ಇದೆ. ಈಗ ಏನಾಗಿದೆ ಅಂದ್ರೆ ಈಗ ನೋಡಿ, ಈಗ ಉದಾಹರಣೆ ಕಾಂತಾರ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ, ಈಗ ಅವ್ರು ಎಷ್ಟು ತಗೊಂಡಿದ್ದಾರೆ ಏನ್ ಕೊಟ್ಟಿದ್ದಾರೆ ನಮ್ಗೆ ಬೇಕಾಗಿಲ್ಲ ಅದು. ಬಟ್ ಏನಂದ್ರೆ ಯೂಸ್ ಏನಂದ್ರೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಸಿನಿಮಾ. ಅವ್ರು ಏನಕ್ಕೆ ಖರ್ಚು ಮಾಡಿದ್ದಾರೆ ಅಂದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಒಂದು ಕಾಂಪಿಟೇಷನ್. ನಾವು ಕನ್ನಡ ಸಿನಿಮಾ ಅಷ್ಟು ಖರ್ಚು ಮಾಡಿ ಸಿನಿಮಾ ತೆಗಿಲಿಲ್ಲ ಅಂದ್ರೆ ಬೇರೆ ನೋಡಿ ಅದರ್ ಲ್ಯಾಂಗ್ವೇಜ್ ಬಂದು ಇಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಮೇಡಮ್. ಅವ್ರು ಮಾಡ್ತಿರೋ ಬಿಸ್ನೆಸ್ ಅಷ್ಟು ನಮ್ಮ ಸಿನಿಮಾಗಳು ಇಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ, ಕನ್ನಡ ಸಿನಿಮಾಗಳು. ಯಾಕೆ ಹೇಳಿ, ನಮ್ಮಲ್ಲಿ ಇರ್ತಕ್ಕಂಥ ಕೆಲವರು ಡಿಸ್ಟ್ರಿಬ್ಯೂಟರ್ಗಳು, ಕೆಲವು ಎಕ್ಸಿಬ್ಯೂಟರ್ಸ್ ಇದಾರಲ್ವಾ, ಆ ಸಿನಿಮಾಗಳೇ ತಗೊಂಡ್ಬಂದು ರಿಲೀಸ್ ಮಾಡ್ತಾರೆ. ಯಾರು ಮಾಡೋರು ಯಾರು ನಮ್ಮ ಕನ್ನಡದವರೇ, ಬೇರೆ ಯಾರು ಮಾಡ್ತಾ ಇಲ್ಲ ಇಲ್ಲಿ. ಪ್ರಶ್ನೆ ಮಾಡ್ಬಿಡ್ಲಿ ಸರ್, ಕಂಪ್ಲೀಟ್ ಮಾಡಿ. ಹೀಗೆ ಇರೋದ್ರಿಂದ ಈಗ ನಾವು ಅದನ್ನ ಮೇಡಮ್ ಈಗ ಅವ್ರು ಅಷ್ಟ ಗೊತ್ತಾರೆ ಇವ್ರು ಇಷ್ಟ ಗೊತ್ತಾರೆ ಅನ್ನೋದು ನಾವೀಗ ಕುತ್ಕೊಂಡು ಸಮಸ್ಯೆ ಬಗೆಹರಕ್ಕಾಗಲ್ಲ. ಅದಕ್ಕೆ ಅಂತ ಕಲಾವಿದರ ಸಂಘ ಇದೆ, ಆ ಸಂಘದಲ್ಲಿ ಅವ್ರು ಕುತ್ಕೊಂಡು ಯೋಚನೆ ಮಾಡಬೇಕು. ಮುಖ್ಯ ಅಲ್ಲ ಬಿಡಿ ಸರ್, ಇಲ್ಲಿ ವೈಯಕ್ತಿಕ ವಿಚಾರಗಳು ಮುಖ್ಯ ಅಲ್ಲ. ಅಲ್ಲ ಸರ್, ನಿಮ್ಗೆ ಪ್ರಶ್ನೆ ಪ್ರಿಯಾ ಮೇಡಮ್ ಹೇಳಿದ್ದು ಅಥವಾ ಯಾರೆಲ್ಲ 200 ರೂಪಾಯಿ ಕ್ಯಾಪ್ ಸೀಲಿಂಗ್, ಅದೇ ಅದಕ್ಕೇನೆ ಪ್ರಶ್ನೆ ಕೇಳ್ತಿದ್ದೀನಿ. ಈ ಏಕರೂಪ ದರ ಮಾಡೋದ್ರಿಂದ ಪ್ರೊಡ್ಯೂಸರ್ ಗಳಿಗೆ ಹೆಲ್ಪ್ ಆಗುತ್ತೆ, ಡಿಸ್ಟ್ರಿಬ್ಯೂಟರ್ ಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ಒಂದು ಉದ್ದೇಶ.
ಹಾಗಾದ್ರೆ ಯಾಕೆ ಈ ರೆನ್ಯುಮರೇಷನ್ ವಿಚಾರದಲ್ಲೂ ಕೂಡ ಮಾತಾಡಲ್ಲ? ಅದ್ರ ಬಗ್ಗೆ ಯಾಕೆ ಧ್ವನಿ ಅದನ್ನ ಬರೋದಿಲ್ಲ? ಮಾತಾಡೋಣ. ಆ ಸಂದರ್ಭ ಬಂದಾಗ ಆಗ ಕೂಡ ಮಾತಾಡೋಣ. ಪ್ರೊಡ್ಯೂಸರ್ ಅಲ್ಲ, ಉಳಿಯೋದಲ್ವಾ? ಅಲ್ಲ, ಒಂದ್ ಹೇಳ್ತೀನಿ ಕೇಳಿ, ಒಂದ್ ಸೆಕೆಂಡ್ ಸರ್, ನಾನು ಮಾತಾಡ್ತೀನಿ. ನಾನು ಒಂದೇ point ಅವ್ರು ಅಲ್ಲ, ಇಲ್ಲ, ಅಲ್ಲ, ಅಲ್ಲ, ನಾನು ಮರ್ತು ಬಿಡ್ತೇನೆ ಅವ್ರ ಪಾಯಿಂಟ್. ಇಲ್ಲ, 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 ಒಂದು ವಿಚಾರ ಬದಲಾಗಿದೆ. ಆರ್ಟಿಸ್ಟ್ ವಿಚಾರವಾಗಿ ಇವ್ರೊಂದ್ ಮಾತು ಹೇಳಿದ್ರು. ಇಲ್ಲ ಸರ್, ಒಂದ್ ನಿಮಿಷ, ಅವ್ರೊಂದ್ ಮಾತು ಹೇಳಿದ್ರು. ಕನ್ನಡದಲ್ಲಿ ನೀವು ಹೇಳಿದ್ರಲ್ಲ ಸರ್, ಪರಭಾಷೆ ಸಿನಿಮಾಗಳು ಇಷ್ಟು ಬರ್ತದೆ ಅಷ್ಟು ಬರ್ತದೆ. ತಪ್ಪು ತಿಳ್ಕೊಬೇಡಿ ಸರ್, ನಿಮ್ಗೆ ನೇರವಾಗಿ ಇಲ್ಲಿ ಹೇಳ್ತೀನಿ. ಇಷ್ಟೆಲ್ಲ ಅವಾಂತರಕ್ಕೆ ಕಾರಣನೇ ವಾಣಿಜ್ಯ ಮಂಡಳಿ ಸರ್. ಮೇಡಮ್, ವಾಣಿಜ್ಯ ಮಂಡಳಿ ಅಂತಂದ್ರೆ ಚಲನಚಿತ್ರ ರಂಗ ಅಲ್ಲ. ನಾವು ಹೇಳಿದ್ದೆ ಮಾತು, ನಾವು ಹೇಳಿದ್ದೆ ಆಟ ಅನ್ನೋ ತರ ಮಾಡ್ಕೊಂಡು. ಮೇಡಮ್, ಇದೇ ಕನ್ನಡದ ಹಲವಾರು ಚಿತ್ರಗಳು ಬೇರೆ ರಾಜ್ಯಗಳಲ್ಲಿ ಬಿಡುಗಡೆ ಆದ್ರೆ 10 ಶೋ ಕೊಡಲ್ಲ, ನಿಮ್ಗೆ 20 ಶೋ ಕೊಡಲ್ಲ. ನಾವು ಥಿಯೇಟರ್ ಲಿಸ್ಟ್ ಟ್ವಿಟ್ಟರ್ ಅಲ್ಲೋ ಇನ್ನೊಂದ್ ಕಡೆ ಹಾಕೋಬೇಕಾದ್ರೆ ನಮ್ಗೆ ಹೊಟ್ಟೆ ಉರಿತದೆ. ಇಲ್ಲಿ ಚಿತ್ರ ನೋಡಿ, ನೆನ್ನೆ ಯಾವುದೋ ಒಂದು ತೆಲುಗು ಚಿತ್ರ ಬಿಡುಗಡೆ ಆಗಿದೆ. ನಿನ್ನೆ ಶೋ ಇರೋದು, ನಿನ್ನೆ ಪ್ರಾರಂಭ ಆಗ್ಬೇಕಾಗಿರೋದು. ಹಿಂದಿನ ದಿನನೇ ಆಲ್ರೆಡಿ 20-30 ಶೋಗಳು ಮಾಡ್ಕೊಂಡು ಕೂತರು. ಯಾವುದೇ ಬೇರೆ ರಾಜ್ಯಗಳಲ್ಲೇ ಇಲ್ಲ. ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ವಾಣಿಜ್ಯ ಮಂಡಳಿ ಕಣ್ಣಿಗೆ ಇದು ಎಲ್ಲ ಬೇರೆ ಅಲ್ಲ. ಇನ್ನೊಂದು ಎರಡನೇದು, ಬೇರೆ ಪರಭಾಷೆಯವ್ರನ್ನ ಯಾರನ್ನೋ ಕರ್ಕೊ ಬರ್ತಾರೆ ಹಾಡಾಡೋದಕ್ಕೆ. 1,50,00,000 ಖರ್ಚು ಮಾಡಿ. ನಮ್ಮವ್ರು ಇಲ್ವಾ ಮೇಡಮ್? ಇಲ್ಲಿ ನಮ್ಮಲ್ಲಿ ತಂತ್ರಜ್ಞರು ಇಲ್ವಾ? ನಮ್ಮಲ್ಲಿ ಬಾಂಬೆಲ್ಲೂ 80 ರೂಪಾಯಿ ಸಿನಿಮಾ ನೋಡ್ತಾರೆ, ಚೆನ್ನೈನಲ್ಲಿ 63 ರೂಪಾಯಿ ಸಿನಿಮಾ ನೋಡ್ತಾರೆ. ನಮ್ಮ ಕನ್ನಡದ ಪ್ರೇಕ್ಷಕರು ದುಡ್ಡು ಕುಣಿತಾ ಇದೆಯಾ ಕರ್ನಾಟಕದಲ್ಲಿ? ನೀವು ಈ ಒಂದು ನೆಪ ಇಟ್ಕೊಂಡು ಪರಭಾಷಿಕರೆಲ್ಲ ಬಂದ್ಬಿಟ್ಟು ಇವತ್ತು ಓಜಿ ಬಂದಿದೆ. ಓಜಿ ಎಷ್ಟು ಮಾಡಿ ಇಟ್ಟಿದೆ? 1,000 ರೂಪಾಯಿ ಇಟ್ಟಿದೆ, 800 ರೂಪಾಯಿ ಇಟ್ಟಿದೆ, ಮಿನಿಮಮ್ 700 ಮ್ಯಾಕ್ಸಿಮಮ್ ಗೊತ್ತಿಲ್ಲ. ಹೌದಾ? ಇದೇ ಈ ನೆಪದಲ್ಲಿ ಪರಭಾಷಿಕರು ಇಲ್ಲಿ ಬಂದು ಮೇಯ್ಕೊಂಡು ಹೋಗ್ತಿದಾರಲ್ಲ ಕರ್ನಾಟಕ ಗೋಮಾಳನ. ವಾಣಿಜ್ಯ ಮಂಡಳಿ ಬಗ್ಗೆ ಆಕ್ಷೇಪ ಪ್ರಿಯಾ ಮೇಡಮ್, ಅಂದ್ರೆ ಯಾವ ವಿಚಾರದ ಬಗ್ಗೆ ಆಕ್ಚುಲ್ ಫೋಕಸ್ ಮಾಡಬೇಕು ಅದನ್ನ ಬಿಟ್ಟು ಬೇರೆ ವಿಚಾರಗಳ ಕಡೆ ಗಮನ ಹೋಗ್ತಿದ್ಯಾ ಅಂತ ಹೇಳಿ. ಇಲ್ಲ ವಾಣಿಜ್ಯ ಮೇಡಮ್, ಮಂಡಳಿ ಅಧ್ಯಕ್ಷರದೇ ಇಲ್ಲ. ಥಿಯೇಟರ್ ಇದೆಯಂತೆ. ಹಾ. ಟಿಕೆಟ್ ಕೇಳಿ ಎಷ್ಟು ಅಂತ ನಾನು ಕೇಳ್ದೆ ಸರ್, ಅದೇ ಥಿಯೇಟರ್ ಹೆಸರು ಹೇಳಿದ್ರೆ ನನ್ನ ಡಿಫಾಮೇಷನ್. ಅವ್ರದೇ 2 ಥಿಯೇಟರ್ ಇದೆಯಂತೆ. ಹಾ. ಎಷ್ಟು ಕೊಡ್ತಾ ಇದಾರೆ ಟಿಕೆಟ್ ಅಂತ ಕೇಳಿ. ಸರಿಯಾಗಿ ಕನ್ನಡ ಮಾತಾಡಕ್ ಬರಲ್ಲ ಅವ್ರಿಗೆ. ಕೂಲಿ ಸಿನಿಮಾ ಬಂದಾಗ ಆ ಒಂದ್ ಥಿಯೇಟರ್ ಅಲ್ಲೂ ನಿಮಿಷ. 800 ರೂಪಾಯಿ ಇತ್ತಂತೆ, ಅದು ಬೇರೆ ಪ್ರಶ್ನೆ. ಒಂದ್ ನಿಮಿಷ. ಮುಂದುವರಿಸ್ಬಿಡಿ. ಇಲ್ಲಿ ವಾಣಿಜ್ಯ ಮಂಡಳಿನ ದೂರದ್ರಿಂದ ಏನೂ ಆಗಲ್ಲ, ಹೌದೇ ಮೇಡಮ್? ಏನು ಆಗಲ್ಲ ಸರ್. ನನ್ನ ವಾಣಿಜ್ಯ ಆರೋಪ ಮಂಡಳಿ ಕೇಳಿದ್ರೆ ಇವತ್ತು ಇಲ್ಲ, ಜನಮಾನಸದಲ್ಲಿ ಇಲ್ಲ, ಒಂದ್ ನಿಮಿಷ ಜನರು ಕೇಳಿ. ಇವತ್ತು ಅವ್ರು ಹೇಳಿ. ಇರದೆ ವಾಣಿಜ್ಯ ಮಂಡಳಿ ಮಾಡ್ತಾ ಇರೋದು. ಇಲ್ಲ ಸರ್, ವಾಣಿಜ್ಯ ಮಂಡಳಿಯಿಂದಲೇ ಇಷ್ಟೆಲ್ಲ ಪ್ರಾಬ್ಲಮ್ಗಳಾಗ್ತಾ ಇರೋದು. ಇಲ್ಲ, ನಾನು ಇದನ್ನ ಪರಭಾಷಾ ಒಪ್ಪಲ್ಲ. ಚಿತ್ರಗಳನ್ನ ಕರ್ನಾಟಕದಲ್ಲಿ ಈ ಮಟ್ಟಕ್ಕೆ ನಿಲ್ಲದ ಕಾರಣನೇ ಕನ್ನಡ ವಾಣಿಜ್ಯ ಇಲ್ಲ ಚಿತ್ರಮಂಡಳಿ. ಸರ್, ನಾನು ಇವ್ರು ಒಪ್ಪೋದೇ ಇಲ್ಲ. ಕರೆಕ್ಟ್ ಆಗಿದ್ದಿದ್ರೆ ಈ ಸಮಸ್ಯೆಗಳಾಗ್ತಿರ್ಲಿಲ್ಲ. ಸರಿ ಸರ್, ಅವ್ರು ಇದು ಇಲ್ಲ ನಮ್ಮ ಸರ್, ವಾದ. ಉತ್ತರ ಕೊಡಿ. ನಿಜವಾಗಿ. ಇದು ಪ್ರೇಕ್ಷಕರ ರೀತಿನಲ್ಲಿ ಅಥವಾ ಅವರು ಇಂಡಸ್ಟ್ರಿಯಲ್ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಒಳಗೆ ಹೊರಗಿಂದ ಮಾತ್ರ ನೋಡಿದ್ದಾರೆ ಅವರು ವಾಣಿಜ್ಯ ಮಂಡಳಿನ. ಬಿಟ್ರೆ ವಾಣಿಜ್ಯ ಮಂಡಳಿನಲ್ಲಿ ಇತ್ತೀಚೆಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಖಂಡಿತ ಆಗ್ತಾ ಇದೆ. ವಾಣಿಜ್ಯ ಮಂಡಳಿ ಒಂದನ್ನ ದೂರಕ್ಕಾಗಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ವಾಣಿಜ್ಯ ಮಂಡಳಿ ಸಿಂಗಲ್ ಡಿಸಿಷನ್ಸ್ ಅಲ್ಲ. ಅಲ್ಲಿ ಇಸಿ ಮೆಂಬರ್ಸ್ ಇರ್ತಾರೆ, ಸಾಕಷ್ಟು ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ಸ್ ಎಲ್ಲರೂ ಇರ್ತಾರೆ. ಎಲ್ಲಾ ಆಸ್ಪೆಕ್ಟ್ಸ್ ಅಲ್ಲೂ ಸಹ ನೋಡ್ಬೇಕಾಗತ್ತೆ. ಇದು ಅವ್ರು ಹೇಳಿದಾಗೆ ಇದು ಒಂದು ಉದ್ಯಮ. ಇಲ್ಲಿಗೆ ಎಷ್ಟೋ ಜನ ಇಂಡಸ್ಟ್ರಿಯಲಿಸ್ಟ್ ಇವಾಗ ಬೇರೆ ಇಂಡಸ್ಟ್ರಿನಲ್ಲಿ ಹೇಗೆ ದುಡ್ಡು ಹಾಕ್ತಾರೆ, ಈ ಉದ್ಯಮದಲ್ಲೂ ಹಾಗೆ ದುಡ್ಡು ಹಾಕಿರ್ತಾರೆ. ದುಡ್ಡು ಎತ್ತದು ಸಹ ತುಂಬಾ ಮುಖ್ಯ ಆಗಿರುತ್ತೆ. ವಾಣಿಜ್ಯ ಮಂಡಳಿನ ದೂರದ್ರಿಂದ ಏನೂ ಆಗಲ್ಲ ಸರ್. ಯಾಕಂದ್ರೆ ನಮ್ಮ ಕರ್ನಾಟಕದ ಜನ ಇವ್ರು ಹೇಳ್ತಾರೆ ಕನ್ನಡ ಸಿನಿಮಾಗಳಿಗೆ ಹೊರಗಡೆ ರಾಜ್ಯಗಳದ್ದು ಬರುತ್ತೆ ಅಂತ. ಹೊರಗಡೆ ರಾಜ್ಯದ ಸಿನಿಮಾಗಳನ್ನ ಯಾರು ನೋಡ್ತಾ ಇದಾರೆ ಕರ್ನಾಟಕದಲ್ಲಿ? ನಮ್ಮವರೇ ಹೋಗ್ತಾ ಇದಾರಲ್ಲ. ಎಕ್ಸಾಕ್ಟ್ಲಿ, ನಮ್ಮವರೇ ಹೋಗ್ತಾ ಇದಾರೆ. ನಮ್ಮವ್ರು ಹೋಗೋದ್ರಿಂದಾನೇ ಅವರಷ್ಟು ದುಡ್ಡು ಮಾಡ್ತಾ ಇರೋದು. ನಾನು ಹೋಗ್ಬೇಡಿ ಅಂತ ಖಂಡಿತ ಹೇಳಲ್ಲ. ಸಿನಿಮಾ ಅದು ಭಾಷೆ ನೋಡೋದು ಅವ್ರವ್ರ ಇಷ್ಟ, ಅದು ಸ್ವಯಂ ಇದಿರುತ್ತೆ, ಅದನ್ನ ನಾವು ಬೇಡ ಅಂತ ಹೇಳಲ್ಲ. ಆದ್ರೂ ಸಹ ನಮ್ಮ ಕನ್ನಡ, ನಮ್ಮ ತಾಯಿ, ನಮ್ಮ ಭಾಷೆ ಬಗ್ಗೆ ಅಭಿಮಾನ ಇಟ್ಕೊಂಡು